ಇನ್ನು ಇಂದು ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಇಂದು ಸಂಜೆ ಆಗುತ್ತಲೇ ರಾಜಧಾನಿಯ ಹಲವೆಡೆ ಮಳೆಯ ಆರ್ಭಟ ಜೋರಾಗಿದೆ. ಪ್ರತಿದಿನ ಮಳೆಯಾಗ್ತಿರೋ ಹಿನ್ನೆಲೆ ಬಿಬಿಎಂಪಿ ಈಗ ಅಲರ್ಟ್ ಆಗಿದೆ. ವಿಪತ್ತು ನಿರ್ವಹಣೆಗಾಗಿ ಕಂಟ್ರೋಲ್ ರೂಮ್ ಅನ್ನು ಬಿಬಿಎಂಪಿ ಸ್ಥಾಪನೆ ಮಾಡಿದೆ. ಬಿಬಿಎಂಪಿ ವಲಯವಾರು ಅಂದ್ರೆ ವಾರ್ಡ್ ವಲಯವಾರು ಕಂಟ್ರೋಲ್ ರೂಮ್ ಅನ್ನು ಬಿಬಿಎಂಪಿ ಸ್ಥಾಪನೆ ಮಾಡಿ ಅದು ಕಾರ್ಯವನ್ನು ನಿರ್ವಹಿಸಲಿದೆ. 24/7 ಕಾರ್ಯನಿರ್ವಹಿಸಲಿದ್ದಾರೆ ಬಿಬಿಎಂಪಿಯ ಸಿಬ್ಬಂದಿ. ಈ ಒಂದು ಕಂಟ್ರೋಲ್ ರೂಮ್ನಲ್ಲಿ ಉಚಿತ ಸಹಾಯವಾಣಿ ಸಂಖ್ಯೆ 1533 ಇದಕ್ಕೆ ಕರೆ ಮಾಡಬಹುದು. ಯಾವುದೇ ಸಮಸ್ಯೆ ಇದ್ರೂ ಕೂಡ ಈ ನಂಬರ್ಗೆ ಕರೆ ಮಾಡಿ ನೀವು ನಿಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ಬಹುದು. 8 ವಲಯಗಳಲ್ಲಿ ಪ್ರತ್ಯೇಕವಾಗಿ ಕಂಟ್ರೋಲ್ ರೂಮ್ ಅನ್ನ ಬಿಬಿಎಂಪಿ ಸ್ಥಾಪನೆ ಮಾಡಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಮಳೆ ಆರ್ಭಟ ಜೋರಾಗಿರೋದ್ರಿಂದ 8 ವಲಯಗಳಲ್ಲಿ ಬಿಬಿಎಂಪಿ ಕಂಟ್ರೋಲ್ ರೂಮ್ ಅನ್ನ ಸ್ಥಾಪನೆ ಮಾಡಿದೆ. ಇದರ ಅಂಗವಾಗಿ 1533 ಈ ಸಂಖ್ಯೆಗೆ ಕರೆ ಮಾಡಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ಮಳೆಗೆ ಸಂಬಂಧಪಟ್ಟ ಹಾಗೆ ಹಾಗೂ ನೀರಿಗೆ ಸಂಬಂಧಪಟ್ಟ ಹಾಗೆ ಯಾವ್ದಾದ್ರು ವಾಟರ್ ಲಾಗಿಂಗ್ ಆಗಿದ್ರೆ ಅಥವಾ ಯಾವ್ದಾದ್ರು ಚರಂಡಿ ನೀರು ಸ್ಥಗಿತವಾಗಿ ನಿಮ್ಮ ಮನೆಗಳಿಗೆ ನುಗ್ಗಿದ್ರೆ ಈ ಎಲ್ಲ ಕಂಪ್ಲೇಂಟ್ಗಳನ್ನು ಕೂಡ ಸಹಾಯವಾಣಿ ಮೂಲಕ ನೀವು ಬಿಬಿಎಂಪಿಗೆ ತಲುಪಿಸಬಹುದು. ಈಗ ನೋಡ್ತಿರುವಂತಹ ದೃಶ್ಯ ಚಾಮರಾಜಪೇಟೆಯಲ್ಲಿ ಯಾವ ರೀತಿ ಮಳೆ ಆರ್ಭಟ ಇದೆ ಸದ್ಯಕ್ಕೆ ಇದೆ ಅನ್ನುವಂತಹ ಒಂದು ಲೈವ್ ದೃಶ್ಯಾವಳಿಗಳನ್ನ ನೀವು ನ್ಯೂಸ್ ಫಸ್ಟ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನೊಂದು ಭಾಗದಲ್ಲಿ ಸಹಾಯವಾಣಿ ಅಂದ್ರೆ ಯಾವ ವಲಯದಲ್ಲಿ ಯಾವ ನಂಬರ್ನ ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮ ಏರಿಯಾ ಯಾವ ವಲಯಕ್ಕೆ ಬರುತ್ತೆ, ಆ ವಲಯದ ನಂಬರ್ ಏನು, ಯಾವ ನಂಬರ್ಗೆ ಕರೆ ಮಾಡಿದ್ರೆ ಬಿಬಿಎಂಪಿ ತಮ್ಮ ಕುಂದುಕೊರತೆಗಳನ್ನ ಆಲಿಸುತ್ತೆ ಅನ್ನುವಂತಹ ನಂಬರ್ ಈಗ ಡಿಸ್ಪ್ಲೇ ಆಗ್ತಾ ಇದೆ. ಬೊಮ್ಮನಹಳ್ಳಿ ವಲಯ, ದಾಸರಹಳ್ಳಿ ವಲಯ, ಪೂರ್ವ ವಲಯ, ಮಹದೇವಪುರ ವಲಯ, ಆರ್ ನಗರ ವಲಯ, ದಕ್ಷಿಣ ವಲಯ, ಪಶ್ಚಿಮ ವಲಯ ಹಾಗೂ ಯಲಹಂಕ ವಲಯ ಈ 8 ಝೋನ್ಗಳ ನಂಬರ್ಗಳು ಈಗ ಡಿಸ್ಪ್ಲೇ ಆಗ್ತಾ ಇದೆ. ಯಾವುದೇ ಕುಂದುಕೊರತೆ ಯಾವುದೇ ಸಮಸ್ಯೆ ಆದರೂ ಕೂಡ ಮಳೆಯಿಂದ ನೀವು ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕಂಪ್ಲೇಂಟ್ಗಳನ್ನ ನೀವು ಹೇಳ್ಬೋದು. ಈಗ ನೋಡ್ತಿರುವಂತಹ ದೃಶ್ಯಾವಳಿ ಇದು ಆರ್ ನಗರದಲ್ಲಿ ಯಾವ ರೀತಿ ಒಂದು ನೀರಿನ ಒಂದು ಮಟ್ಟ ಏರಿಕೆಯಾಗಿ ಅಲ್ಲಿ ವಾಹನ ಸವಾರರಿಗೆ ತೊಂದರೆ ಆಗಿದೆ. ಒಂದು ಮುಖ್ಯ ರಸ್ತೆಯಲ್ಲಿ ಹರಿತಿರುವಂತಹ ನೀರಿದು ಮಳೆ ನೀರು. ಇದನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಒಂದು ರೀತಿ ಚರಂಡಿನ ಅಥವಾ ರಸ್ತೆನ ಯಾವುದು ಕೂಡ ಗೊತ್ತಾಗದಿರೋ ರೀತಿ ಅಲ್ಲಿ ಮಳೆ ನೀರು ನುಗ್ಗಿದೆ. ಸೊ ಈ ರೀತಿಯಾದಂತಹ ಕಂಪ್ಲೇಂಟ್ಸನ್ನು ನೀವು ನಂಬರ್ಗೆ ಕಾಲ್ ಮಾಡಿ, ಅಂದರೆ ವಾರ್ಡ್ ಝೋನ್ ವೈಸ್ ಏನು ಒಂದು ವಿಭಾಗ ಮಾಡಿದ್ದಾರೆ ಆ ಝೋನ್ಗಳಿಗೆ ಕಾಲ್ ಮಾಡಿ ನೀವು ನಿಮ್ಮ ಕಂಪ್ಲೇಂಟನ್ನು ಹೇಳ್ಬೋದು. ಈಗ ನೋಡ್ತಿರುವಂತಹ ದೃಶ್ಯಾವಳಿ ಏರ್ಪೋರ್ಟ್ ರಸ್ತೆ. ಅದು ಏರ್ಪೋರ್ಟ್ ರಸ್ತೆ ಸದಾ ಜನನಿಬಿಡ ರಸ್ತೆ. ಅದು ವಾಹನಗಳು ತುಂಬಿರ್ತಾವೆ, ವಾಹನಗಳ ಸಂಚಾರ ನಿರಂತರವಾಗಿರುತ್ತೆ. ಆ ರಸ್ತೆಯಲ್ಲಿ ಯಾವ ರೀತಿ ಮಳೆ ನೀರು ನಿಂತಿದೆ ಅದನ್ನು ನೀವು ಗಮನಿಸ್ತಾ ಇದ್ದೀರಿ. ಏರ್ಪೋರ್ಟ್ಗೆ ಹೋಗುವಂತಹ ಒಂದು ತರಾತುರಿಯಲ್ಲಿ ಸವಾರರಿರ್ತಾರೆ, ಆದರೂ ಕೂಡ ಈ ರೀತಿ ಮಳೆ ಅವ್ರನ್ನ ಎಲ್ಲೋ ಒಂದು ಕಡೆ ಭಯ ಪಡಿಸುತ್ತೆ. ಫ್ಲೈಟ್ ಕರೆಕ್ಟಾಗಿ ಕ್ಯಾಚ್ ಮಾಡೋಕ್ಕಾಗುತ್ತಾ ಇಲ್ವಾ, ಆನ್ ಟೈಮ್ ಹೋಗೋಕ್ಕಾಗುತ್ತಾ ಇಲ್ವಾ ಅಂತ. ಸೊ ಆ ಥರ ಒಂದು ಪರಿಸ್ಥಿತಿ ಈಗ ಏರ್ಪೋರ್ಟ್ ರಸ್ತೆಯಲ್ಲಿ ನಿರ್ಮಾಣವಾಗಿರೋದು. ಆ ದೃಶ್ಯಾವಳಿಗಳನ್ನ ನೀವು ನ್ಯೂಸ್ ಫಸ್ಟ್ನಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನು ಬೆಂಗಳೂರಿನ ಹಲವೆಡೆ ಅಂದರೆ ಇಡೀ ರಾಜಧಾನಿ ಪೂರ್ತಿ ಇವತ್ತು ಸಂಜೆಯಿಂದಲೇ ಮಳೆ ಆಗಿರೋದ್ರಿಂದ ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಸಮಸ್ಯೆ ಇದೆ. ಇದಕ್ಕಾಗಿ ಬಿಬಿಎಂಪಿ 1533 ಈ ನಂಬರ್ನ ಒಂದು ಸಹಾಯವಾಣಿಯನ್ನು ಓಪನ್ ಮಾಡಿದೆ. ನೀವು 24/7 ಯಾವಾಗ ಸಮಸ್ಯೆ ಆದರೂ ಕೂಡ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಬಿಬಿಎಂಪಿ ಈಗ ಸದ್ಯಕ್ಕೆ ತಿಳಿಸಿರೋದು. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಚಾಮರಾಜಪೇಟೆ ಇರಬಹುದು, ಶಾಂತಿನಗರ, ಬಸವನಗುಡಿ, ಪದ್ಮನಾಭ ನಗರ, ಹೆಬ್ಬಾಳ, ವಸಂತ ನಗರ, ಇನ್ನು ಶಿವಾನಂದ ಸರ್ಕಲ್ನಲ್ಲೂ ಕೂಡ ಭಾರಿ ಮಳೆ ಆಗಿರೋದ್ರಿಂದ ಆ ಅಂಡರ್ ಪಾಸ್ಗಳಲ್ಲೂ ಕೂಡ ನೀರು ತುಂಬಿದೆ. ಹೀಗಾಗಿ ಪೊಲೀಸರು ಅಲ್ಲಿಗೆ ಬ್ಯಾರಿಕೇಡ್ ಹಾಕಿ ಯಾವುದೇ ವಾಹನ ಅಥವಾ ಯಾರ ಸಂಚಾರ ಕೂಡ ಅದರೊಳಗಡೆ ಆಗಬಾರ್ದು ಅಂತ ಹೇಳಿ ಅವರು ಒಂದು ಗಮನವನ್ನು ವಹಿಸ್ತಾ ಇರೋದು. ಇನ್ನೊಂದು ಕಡೆ ನೀವು ನೋಡ್ತಿದ್ದೀರಿ ಯಾವ ರೀತಿ ಒಬ್ಬ ಪೊಲೀಸ್ ತಮ್ಮ ಕರ್ತವ್ಯವನ್ನು ಪಕ್ಕಕ್ಕಿಟ್ಟು ಈ ರೀತಿ ಜನರ ಪರವಾಗಿ ನಿಂತು ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ತುಂಬಿರುವಂಥ ಒಂದು ರಸ್ತೆ ಏನಿದೆ ಅಲ್ಲಿ ಕಸ ಕಡ್ಡಿ ಸೇರ್ಕೊಂಡಿರುವಂಥ ಒಂದು ಚೇಂಬರ್ನ ಒಂದು ಜಾಗವನ್ನು ಅವರು ಕ್ಲಿಯರ್ ಮಾಡ್ತಾ ಇದ್ದಾರೆ. ಇದು ಬ್ಯಾಟ್ರಾಯನ್ಪುರದ ಒಂದು ವಿಜುವಲ್ಸ್ ನೀವು ಗಮನಿಸ್ತಾ ಇರೋದು. ಅಲ್ಲಿ ಪೊಲೀಸ್ ಸಿಬ್ಬಂದಿ ಹಾಗೂ ಬಿಬಿಎಂಪಿ ಸಿಬ್ಬಂದಿ ಎಲ್ಲರೂ ಕೂಡ ಅಲ್ಲಿ ಕೆಲಸ ಮಾಡಿ ಅಲ್ಲಿ ಏನು ನೀರು ನಿಂತ್ಕೊಂಡಿದೆ ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಅಲ್ಲಿ ಮಾಡ್ತಿದ್ದಾರೆ. ಇದು ಬೆಂಗಳೂರಿನ ಪ್ರಮುಖ ಜಂಕ್ಷನ್ ಹೆಬ್ಬಾಳ ಜಂಕ್ಷನ್. ಅಲ್ಲಿನ ಫ್ಲೈಓವರ್ ಕೆಳಗಡೆ ಕಾಣಿಸ್ತಿರುವಂತಹ ದೃಶ್ಯಾವಳಿಗಳಿದು. ಫುಲ್ ಟ್ರಾಫಿಕ್ ಜಾಮ್ ಆಗಿದೆ, ವಾಹನ ಸಂಚಾರ ಸ್ಥಗಿತವಾಗಿದೆ. ಆದರೂ ಕೂಡ ಅಲ್ಲಿ ನೀರು ನಿಂತಿರೋದ್ರಿಂದ ಬಿಬಿಎಂಪಿ ತಕ್ಷಣವೇ ಅಲ್ಲಿಗೆ ಹೋಗಿ ಆ ನೀರನ್ನು ಅಥವಾ ಅಲ್ಲಿ ಏನು ನೀರು ನಿಂತ್ಕೊಂಡಿದೆ ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಬಿಬಿಎಂಪಿ ಮಾಡಬೇಕು. ಇದು ಜನರಿಂದ ಕೇಳಿ ಬರ್ತಿರುವಂಥ ಒಂದು ಆಗ್ರಹ. ಬೆಂಗಳೂರಿನ ಪ್ರಮುಖ ಏರಿಯಾಗಳಲ್ಲಿರುವಂತಹ ರಸ್ತೆಗಳ ಮೇಲೆ ನೀರು ನಿಂತಿರೋದ್ರಿಂದ ವಾಹನ ಸವಾರರು ಕೂಡ ಪರದಾಡುವಂತಹ ಪರಿಸ್ಥಿತಿ ಈಗ ರಾಜಧಾನಿಯ ಹಲವೆಡೆ ನಿರ್ಮಾಣವಾಗಿದೆ. ಎಸ್ಪೆಷಲಿ ಈ ಥರ ಪ್ರಮುಖವಾದಂಥ ರಸ್ತೆಗಳು, ಪ್ರಮುಖವಾದಂಥ ಜಂಕ್ಷನ್ಗಳಲ್ಲಿ.
ಸೊ 4 ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಒಂದು ಹೆಬ್ಬಾಳ, ಇಂದು ಏರ್ಪೋರ್ಟ್ ರಸ್ತೆ, ಮತ್ತೊಂದು ಕಂಟೋನ್ಮೆಂಟ್ ರೈಲ್ವೆ ಅಂಡರ್ ಪಾಸ್. ಕಂಟೋನ್ಮೆಂಟ್ ರೈಲ್ವೆ ಅಂಡರ್ ಪಾಸ್ನಲ್ಲಿ ನೀರು ತುಂಬಿರೋದ್ರಿಂದ ಅಲ್ಲಿ ಪೊಲೀಸರೇ ನಿಂತು ಅಲ್ಲಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ. ಯಾವುದೇ ಥರ ವಾಟರ್ ಲಾಗ್ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಕ್ಲಿಯರ್ ಮಾಡುವಂಥ ಒಂದು ದೃಶ್ಯಾವಳಿಗಳು ಕೂಡ ನೀವು ಗಮನಿಸಿದ್ರಿ. ಯಾವ ರೀತಿ ಪೊಲೀಸರೇ ಖುದ್ದಾಗಿ ನಿಂತು ಅಲ್ಲಿ ತೆರವು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂತ. ಮತ್ತೊಂದು ಕಡೆ ಬ್ಯಾಟ್ರಾಯನ್ಪುರದ ಒಂದು ಲೈವ್ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಅಲ್ಲೂ ಕೂಡ ನೀರು ತುಂಬಿದೆ. ಹಾಗಿದು ಬರೀ 4 ಏರಿಯಾ ಅಥವಾ 4 ಪ್ರಮುಖ ಜಾಗಗಳ ವಿಷಯ ಅಲ್ಲ. ಬೆಂಗಳೂರಿನಲ್ಲಿರುವಂಥ ಅನೇಕ ಏರಿಯಾಗಳ, ಅನೇಕ ಪ್ರಮುಖ ಜಂಕ್ಷನ್ಗಳ ಸ್ಥಿತಿ ಇವತ್ತು ಆಲ್ಮೋಸ್ಟ್ ಇದೇ ಥರ ಇದೆ. ಯಾಕೆಂತಂದರೆ ಸಂಜೆಯಿಂದ ನಿರಂತರವಾಗಿ ಮಳೆ ಸುರಿದಿರೋದ್ರಿಂದ ಪ್ರಮುಖ ಏರಿಯಾಗಳು ಹಾಗೂ ಯಾವ್ಯಾವ ತಗ್ಗು ಪ್ರದೇಶಗಳಿದ್ದಾವೆ ಬೆಂಗಳೂರಿನ ಏರಿಯಾಗಳಲ್ಲಿ ಅಲ್ಲೆಲ್ಲವೂ ಕೂಡ ನೀರು ನುಗ್ಗಿದೆ. ಹೀಗಾಗಿ ಜನರು, ಎಸ್ಪೆಷಲಿ ರಾಜಧಾನಿಯ ನಾಗರಿಕರು ಒಂದು ಪರದಾಟವನ್ನು ಮಾಡುವಂಥ ಪರಿಸ್ಥಿತಿ ಈಗ ಮಳೆಯಿಂದಾಗಿ ನಿರ್ಮಾಣವಾಗಿರೋದು. 4 ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಒಂದು ಹೆಬ್ಬಾಳ, ಮತ್ತೊಂದು ಏರ್ಪೋರ್ಟ್ ರಸ್ತೆ, ಕಂಟೋನ್ಮೆಂಟ್ ರೈಲ್ವೆ ಅಂಡರ್ ಪಾಸ್, ಅದಾದ ನಂತರ ಬ್ಯಾಟ್ರಾಯನ್ಪುರ. ಇದು ಬರೀ ಕೇವಲ 4 ಜಾಗಕ್ಕಷ್ಟೇ ಸೀಮಿತವಾಗಿಲ್ಲ. ಇನ್ನು ನೋಡ್ತಾ ಹೋದರೆ ಮಲ್ಲೇಶ್ವರಂ ಇರ್ಬೋದು, ಯಶವಂತಪುರ, ಮೆಜೆಸ್ಟಿಕ್, ಚಾಮರಾಜಪೇಟೆ, ವಸಂತ ನಗರ, ಶಿವಾನಂದ ಸರ್ಕಲ್, ಹೆಬ್ಬಾಳ, ಶಾಂತಿನಗರ ಎಲ್ಲವೂ ಕೂಡ ಈ ಏರಿಯಾಗಳಲ್ಲೂ ಕೂಡ ಮಳೆ ಆರ್ಭಟ ಜೋರಾಗಿರೋದ್ರಿಂದ ಅಲ್ಲೂ ಕೂಡ ನಾಗರಿಕರು ಹಾಗೂ ವಾಹನ ಸವಾರರು ಪರದಾಟವನ್ನು ನಡೆಸುವಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಬೆಂಗಳೂರಿಗರಿಗೆ ಕಳೆದ ಕೆಲ ವಾರಗಳಿಂದ ಬಿಸಿಲ ತಾಪ ಏರಿಕೆಯಾಗಿ ಯಾವಾಗ ಮಳೆ ಬರುತ್ತೆ ಅಂತ ಕಾಯ್ತಾ ಇದ್ರು. ಆದರೆ ಈಗ ಮಳೆ ಬಂದರೂ ಕೂಡ ಒಂದು ರೀತಿ ಸಂಕಷ್ಟ, ಬಂದರೂ ಕಷ್ಟ, ಬರದೇ ಇದ್ರೂ ಕಷ್ಟ. ಈಗ ಬಂದಿರೋದ್ರಿಂದ ಸರಿಯಾದಂಥ ಸಮರ್ಪಕ ವ್ಯವಸ್ಥೆ ಇಲ್ಲದೆ ನೀರಿನ ಮಧ್ಯೆ ಜನರು ಕಾಲ ಕಳೆಯುವಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗಿರೋದು. ಯಾವಾಗ ಮನೆಗೆ ಹೋಗಿ ಸೇರ್ತೀವೋ, ಎಸ್ಪೆಷಲಿ ಈ ಸಂಜೆ ಟೈಮ್, ಪೀಕ್ ಟ್ರಾಫಿಕ್ ಆರ್ ಟೈಮ್ ಅಂತ ಏನು ಕರಿತೀವಿ, ಆ ಟೈಮ್ನಲ್ಲಿ ಯಾವಾಗ ಮನೆಗೆ ಹೋಗ್ತೀವಿ ಅನ್ನುವಂಥದ್ದು, ಅದು ಟ್ರಾಫಿಕ್ನ ಜಂಜಾಟವನ್ನು ತಪ್ಪಿಸ್ಕೊಂಡು ಮನೆಗೆ ಹೋಗೋದೇ ಒಂದು ಚಾಲೆಂಜ್ ಆಗಿರುತ್ತೆ. ಎಸ್ಪೆಷಲಿ ಹೆಬ್ಬಾಳ ಇರ್ಬೋದು, ಏರ್ಪೋರ್ಟ್ ರಸ್ತೆ ಹಾಗೂ ಕಂಟೋನ್ಮೆಂಟ್ ರೈಲ್ವೆ ಅಂಡರ್ ಪಾಸ್, ಈ ಪ್ರಮುಖ ಜಾಗಗಳಲ್ಲಿ ಅದರ ಮೇಲೆ ಮಳೆ ಬಂದಿರೋದ್ರಿಂದ ಅವರು ಮನೆಗೆ ಹೋಗಿ ತಲುಪುವಂಥ ಒಂದು ಸಮಯ ಏನಿದೆ ಅದು ಇನ್ನೂ ಕೂಡ ವಿಸ್ತರಣೆ ಆಗಿದೆ, ಇನ್ನೂ ಕೂಡ ಡಿಲೇ ಆಗಿದೆ. ಹೀಗಾಗಿ BBMP ಅಫಿಷಿಯಲ್ಸ್ ಕೂಡ ಹಾಗೂ ಪೊಲೀಸರು ಕೂಡ ಆದಷ್ಟು ಬೇಗ ಸಂಚಾರಕ್ಕೆ ಅನುವು ಮಾಡಿಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಖುದ್ದಾಗಿ ಅವರೇ ನಿಂತು, ಅಕಸ್ಮಾತ್ BBMP ಅಫಿಷಿಯಲ್ಸ್ ಬರುವಂಥ ಟೈಮ್ ಲೇಟ್ ಆದರೂ ಕೂಡ ಖುದ್ದಾಗಿ ಪೊಲೀಸರೇ ನಿಂತು ಅಲ್ಲಿ ಏನು ನೀರು ನಿಂತ್ಕೊಂಡಿದೆ ಅದನ್ನು ತೆರವು ಮಾಡುವಂಥ ಕೆಲಸವನ್ನು, ಅಥವಾ ಏನು ಸಿಕ್ಕಾಕೊಂಡಿರುತ್ತೆ ಕಡ್ಡಿ ಕಸ ಏನೇ ಇರ್ಬೋದು ಒಂದು ಡ್ರೈನೇಜ್ ಪಾಯಿಂಟ್ನಲ್ಲಿ ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಪೊಲೀಸರೇ ಮಾಡ್ತಿದ್ದಾರೆ. ಅದನ್ನು ಕೂಡ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.